ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಹಸಿರು ಕ್ರಾಂತಿಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ. ಈ ಒಂದು ತರಗತಿಯು ಹಸಿರು ಕ್ರಾಂತಿಯ 2ನೇ ತರಗತಿ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾಕೆ ಕರಿತಪ್ಪ ಅಂದ್ರೆ ಡಾಕ್ಟರ್ MS ಸ್ವಾಮಿನಾಥನ್ ಹಸಿರು ಕ್ರಾಂತಿಯ ಪಿತಾಮಹ ಅಂತಂದು ಕರಿತಾವೆ. ಜೊತೆಗೆ ಏನು ಈ ಕೃಷಿ ಉತ್ಪಾದನೆಯ ಹೆಚ್ಚಳದಿಂದ ಆ ಕೃಷಿ ವಸ್ತುಗಳ ಬೆಲೆಗಳು ಏನಾಗ್ತವೆ, ಇಳಿಕೆಯಾಗಿ ರೈತರಿಗೆ ಏನಾಗ್ತಾವಪ್ಪ ಅಂದ್ರೆ ನಷ್ಟವಾಗುವ ಆತಂಕವನ್ನು ಸೃಷ್ಟಿನೇ ಆಗ್ತದೆ. ಯಾಕಪ್ಪ ಅಂದ್ರೆ ಕೃಷಿ ಉತ್ಪಾದನೆ ಹೆಚ್ಚಳ ಆಗೋದ್ರಿಂದ ಆ ಕೃಷಿ ವಸ್ತುಗಳು ಏನಾಗ್ತಾವಪ್ಪ ಅಂದ್ರೆ ಬೆಲೆಗಳು ಏನಾಗ್ತಾವೆ, ಇಳಿಕೆಯಾಗಿ ರೈತರಿಗೆ ಏನಾಗ್ತಾವಪ್ಪ ಅಂದ್ರೆ ನಷ್ಟ ಆಗುವಂಥ ಆತಂಕ ಸೃಷ್ಟಿನೇ ಆಗ್ತಾ ಹೋಗ್ತದೆ. ಜೊತೆಗೆ ರೈತರ ಒಂದು ಉತ್ಪನ್ನಗಳಿಗೆ ನ್ಯಾಯೋಚಿತವಾದಂಥ ಬೆಲೆ ದೊರಕಿಸಿಕೊಡಬೇಕಾದ ಅನಿವಾರ್ಯತೆ ಕಂಡು ಬರ್ತವೆ. ಯಾವಾಗ ಒಂದು ಉತ್ಪಾದನೆ ಹೆಚ್ಚಿಗೆ ಆದಪ್ಪ ಅಂದ್ರೆ ಆ ಒಂದು ಉತ್ಪಾದನೆ ಬೆಲೆಗಳು ಏನಾಗ್ತವೆ, ಕಡಿಮೆ ಆಗ್ತವೆ. ಇದರಿಂದ ಏನಾಗ್ತೈತಿ, ನಷ್ಟ ಆಗ್ತೈತಿ. ಯಾರಿಗೆ? ರೈತರಿಗೆ. ಹೀಗಾಗಿ ಈ ಒಂದು ರೈತರ ಉತ್ಪನ್ನಗಳಿಗೆ ಏನು ಮಾಡ್ತಾ ಹೋಗ್ಬೇಕು, ನ್ಯಾಯೋಚಿತವಾದಂಥ ಬೆಲೆಗಳನ್ನು ದೊರಕಿಸಿಕೊಡುವುದು ಅತ್ಯಂತ ಮಹತ್ವದ ಒಂದು ಕರ್ತವ್ಯ ಆಗೋದು ಕಂಡು ಬರ್ತವೆ. ಜೊತೆಗೆ ಈ ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಕೊಡುವಂಥ ಸಲುವಾಗಿ ಕೃಷಿ ಮಾರುಕಟ್ಟೆಗಳನ್ನು ಜಾರಿಗೆ ತರ್ತಾ ಹೋಗ್ತಾರೆ, ಸುಧಾರಣೆಯನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರಕಿಸಿಕೊಡುವಂಥ ಉತ್ಪನ್ನಗಳಿಗಾಗಿ ಉತ್ತಮ ಬೆಲೆ ಏನು ಮಾಡ್ತಾ ಹೋಗ್ತಾರೆ, ಕೃಷಿ ಮಾರುಕಟ್ಟೆಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಸುಧಾರಣೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಹೆಚ್ಚುವರಿ ಉತ್ಪನ್ನಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಸಂಸ್ಕರಿಸಿ ಅವುಗಳಿಂದ ವಿವಿಧ ಉತ್ಪನ್ನಗಳನ್ನು ಏನು ಮಾಡ್ತಾ ಹೋಗ್ತಾರೆ, ತಯಾರಿಸುವಂಥ ಕ್ರಮವನ್ನು ಕೈಗೊಳ್ತಾ ಹೋಗ್ತಾರೆ. ಎಲ್ಲಿ? ಅಂದ್ರೆ ಹೆಚ್ಚುವರಿ ಉತ್ಪನ್ನಗಳನ್ನು ಸಂಸ್ಕರಿಸಿ ಅವುಗಳಿಂದ ವಿವಿಧ ಉತ್ಪನ್ನಗಳನ್ನು ತಯಾರಿಸಲು ಕ್ರಮ ಕೈಗೊಳ್ತಾ ಹೋಗ್ತಾರೆ. ಜೊತೆಗೆ ಹೆಚ್ಚುವರಿ ಉತ್ಪನ್ನಗಳನ್ನು ಕೆಡದಂತೆ ಸಂಗ್ರಹಿಸಲು ಉಗ್ರಾಣಗಳು ಮತ್ತು ಶೈತ್ಯಾಗಾರಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅಂದ್ರೆ ಹೆಚ್ಚುವರಿ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡಿ ಆ ಒಂದು ಉತ್ಪನ್ನಗಳಿಂದ ವಿವಿಧ ಒಂದು ಉತ್ಪನ್ನಗಳನ್ನು ಏನು ಮಾಡ್ತಾ ಹೋಗ್ತಾರೆ, ತಯಾರಿಕೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಉತ್ಪನ್ನಗಳು ಕೆಡದಂತೆ ಏನು ಮಾಡ್ತಾ ಹೋಗ್ತಾರೆ, ಉಗ್ರಾಣಗಳು ಅಥವಾ ಶೈತ್ಯಾಗಾರಗಳಲ್ಲಿ ನಿರ್ಮಿಸುವಂಥ ಅವಶ್ಯಕತೆಯನ್ನು ಉಂಟಾಗ್ತಾ ಹೋಗ್ತದೆ. ಹೀಗೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಮಾರಾಟದಲ್ಲಿ ಬಳಕೆಗೆ ತರಲಾದಂಥ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರಿತಾರೆ. ಹಿಂದೆ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಹೇಳಿದ್ವಿ. ಏನದು? ಏನು ಆ ಒಂದು ಬೆಳೆಗಳನ್ನು ಬೆಳೆಯುವಂಥ ಸಂದರ್ಭವನ್ನು ಏನಂತ ಕರಿತಪ್ಪ ಅಂದ್ರೆ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರಿತೀವಿ. ಈ ಬೆಳೆಗಳು ಬೆಳೆದಂಥ ಸಂದರ್ಭದಲ್ಲಿ ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದಂಥ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರಿತೇವೆ. ಅಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತಂದು ಕರಿತಾವೆ. ಈ ಹಸಿರು ಕ್ರಾಂತಿಗೆ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನಗಳು ಎರಡು ಪ್ರೇರಕ ಅಂಶಗಳಾಗಿ ಕಂಡು ಬರ್ತಾ ಹೋಗ್ತದೆ. ಜೊತೆಗೆ ಈ ಒಂದು ಕೃಷಿ ವಲಯವು ಸದ್ಯದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಏನು ಮಾಡ್ತಾ ಹೋಗ್ತೈತಿ, ಪರಿಹಾರವೆಂಬಂತೆ ಸರ್ಕಾರ ಏನು ಮಾಡ್ತಾ ಹೋಗ್ತೈತಿ, ಸಾವಯವ ಕೃಷಿ ವಿಧಾನವನ್ನು ಬಳಸುವಂತೆ ಪ್ರೋತ್ಸಾಹ ಮಾಡ್ತಾವೆ. ಅಂದ್ರೆ ಕೃಷಿ ವಲಯದಲ್ಲಿ ಸದ್ಯದಲ್ಲಿ ಏನು ಅಂದ್ರೆ ಈ ಪ್ರಸ್ತುತದಲ್ಲಿ ಎದುರಿಸುತ್ತಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಆಗುವಂತೆ ಸರ್ಕಾರ ಏನು ಮಾಡ್ತಾ ಹೋಗ್ತೈತಿ, ಸಾವಯವ ಕೃಷಿ ವಿಧಾನವನ್ನು ಬಳಸುವಂತೆ ಪ್ರೋತ್ಸಾಹವನ್ನು ಮಾಡ್ತಾ ಹೋಗ್ತೈತಿ. ಜೊತೆಗೆ ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಜೈವಿಕ ಗೊಬ್ಬರ, ರಾಸಾಯನಿಕ ಕ್ರಿಮಿನಾಶಕಗಳ ಬದಲಾಗಿ ಜೈವಿಕ ಕ್ರಿಮಿನಾಶಕಗಳ ಬಳಕೆಗೆ ಪ್ರೋತ್ಸಾಹಿಸ್ತಾ ಹೋಗ್ತು. ಅಂದ್ರೆ ಕೆಮಿಕಲ್ ಗೊಬ್ಬರ ಬಳಸಬೇಡ್ರಿ, ಸಾವಯವ ಕೃಷಿ ವಿಧಾನವನ್ನು ಬಳಸಿರಿ, ಸಾವಯವ ಗೊಬ್ಬರವನ್ನು ಬಳಸಿರಿ ಅಂತ ಹೇಳ್ತಾ ಹೋಗ್ತಾನೆ. ಕೆಮಿಕಲ್ ಪೆಸ್ಟಿಸೈಡ್ಸ್ ಬಳಸೋ ಬದಲು ಜೈವಿಕ ಪೆಸ್ಟಿಸೈಡ್ಸ್ ಬಳಸಿರಿ ಅಂತಂದು ಹೇಳ್ತಾವೆ. ಹೀಗೆ ಕೃಷಿಯಲ್ಲಿ ಎಲ್ಲ ರೀತಿಯ ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಬಳಸುವ ಮೂಲಕ ಕೃಷಿ ಉತ್ಪಾದನೆಯನ್ನು ಏನು ಮಾಡ್ತಾ ಹೋಗ್ತಾರೆ, ದ್ವಿಗುಣಗೊಳಿಸಲು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಇದರಿಂದ ಏನಾಗ್ತೈತಿ, 2ನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತಂದು ಗುರುತಿಸ್ತಾ ಹೋಗ್ತಾರೆ. ಕೆಲವು ಉತ್ಸಾಹಿ ರೈತರು ಏನು ಮಾಡ್ತಾ ಹೋಗ್ತಾರೆ, ಸಾವಯವ ಕೃಷಿ, ಶೂನ್ಯ ಬಂಡವಾಳ ಕೃಷಿ ಮತ್ತು ಪರಿಸರ ಸ್ನೇಹಿ ಹಾಗೂ ಕೃಷಿ ವಿಧಾನಗಳನ್ನು, ಸುಸ್ಥಿರ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಂಡು ಅನುಕೂಲವನ್ನು ಪಡಿತಾ ಹೋಗ್ತಾರೆ. ಯಾರು? ಈ ಉತ್ಸಾಹಿ ರೈತರು. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಏನು ಒಂದು ಧ್ಯೇಯೋದ್ದೇಶಗಳು ಅಂದ್ರೆ
ಹಸಿರು ಕ್ರಾಂತಿಯ ಒಂದು ಧ್ಯೇಯೋದ್ದೇಶಗಳಂತ ನೋಡೋದಾದ್ರೆ ಈ ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ನೀತಿ ಇದು ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸ್ತಾ ಹೋಗ್ತೈತಿ. ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸುವಂಥ ಕಾರ್ಯವನ್ನು ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತೈತಿ. ಎರಡನೇದು, ಕೆಳಮಟ್ಟದಿಂದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆರ್ಥಿಕ ನೀತಿ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಭಾರತದ ರಾಜ್ಯ ಸರ್ಕಾರಗಳ ಒಳಗೊಳ್ಳುವಿಕೆಯ ಮೂಲಕ ಸಹಕಾರಿ ಫೆಡರಲಿಸಮ್ನ ಉತ್ತೇಜನವನ್ನು ಮಾಡ್ತಾ ಹೋಗ್ತೈತಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ, ಏನು ಈ ನೀತಿ ಆಯೋಗದ ಲಕ್ಷಣಗಳನ್ನು ನೋಡೋದಾದ್ರೆ ಈ ನೀತಿ ಆಯೋಗವು ವೇಗದಿಂದ ಕಾರ್ಯನಿರ್ವಹಿಸಲು, ಸಂಶೋಧನೆ ಮತ್ತು ನಾವೀನ್ಯ ಉತ್ತೇಜಿಸಲು ಸರ್ಕಾರಕ್ಕೆ ಏನು ಮಾಡ್ತಾ ಹೋಗ್ತೈತಿ, ನೀತಿ ದೃಷ್ಟಿಕೋನವನ್ನು ಒದಗಿಸ್ತಾ ಹೋಗ್ತೈತಿ. ಜೊತೆಗೆ ಅನಿಯಂತ್ರಿತವಾದಂಥ ಸಮಸ್ಯೆಗಳನ್ನು ನಿಭಾಯಿಸಲು ಅನುವು ಮಾಡಿಕೊಡ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ನಿಭಾಯಿಸಲು ಅನುವು ಮಾಡಿಕೊಡುವಂಥ ಅಗತ್ಯ ಜ್ಞಾನ ಕೌಶಲ್ಯಗಳೊಂದಿಗೆ ಕಲಾ ಸಂಪನ್ಮೂಲ ಕೇಂದ್ರವಾಗಿ ತನ್ನನ್ನು ತಾನು ಅಭಿವೃದ್ಧಿಯನ್ನು ಪಡಿಸ್ತದೆ. ಯಾವುದು? ರಾಷ್ಟ್ರೀಯ ನೀತಿ ಆಯೋಗ. ಜೊತೆಗೆ ಅಟಲ್ ನಾವೀನ್ಯ ಮಿಷನ್ ಮತ್ತು ಅಭಿವೃದ್ಧಿ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಸಂಸ್ಥೆ ಮತ್ತು ಸ್ವಾಯತ್ತ ಸಂಸ್ಥೆ, ಜೊತೆಗೆ ಕಾರ್ಮಿಕರ ಅರ್ಥಶಾಸ್ತ್ರ ಸಂಶೋಧನೆ ಮತ್ತು ಅಭಿವೃದ್ಧಿಯ ರಾಷ್ಟ್ರೀಯ ಸಂಸ್ಥೆ ಎಂಬ 2 ಲಗತ್ತಿಸಿದ ಕಚೇರಿಗಳು ಇದನ್ನೇನು ಮಾಡ್ತಾ ಹೋಗ್ತು, ಬೆಂಬಲವನ್ನು ನೀಡ್ತಾ ಹೋಗ್ತವೆ. ಹಾಗಾದರೆ ಈ ನೀತಿ ಆಯೋಗದ ಎಲ್ಲ ಚಟುವಟಿಕೆಗಳು ಕೆಳಕಂಡಂತೆ 4 ಮುಖ್ಯ ವಿಭಾಗಗಳಲ್ಲಿ ನೋಡ್ತಾ ಹೋಗ್ಬೋದು. ಯಾವುದು? ಒಂದನೇದು ನೀತಿ ಮತ್ತು ಕಾರ್ಯಕ್ರಮ ಚೌಕಟ್ಟು, ಸಹಕಾರಿ ಒಕ್ಕೂಟ ವ್ಯವಸ್ಥೆ, ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ. ಏನು ಈ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನವನ್ನು ನೋಡ್ತಾ ಹೋಗ್ತೀವಿ. ಆ ಚಿಂತಕರ ಕೂಟ ಮತ್ತು ಜ್ಞಾನ ಮತ್ತು ನಾವೀನ್ಯ ಸಮೂಹವನ್ನು ಈ ಒಂದು ಚಟುವಟಿಕೆಯನ್ನು ನೋಡ್ತಾವೆ. ಅಂದರೆ ನೀತಿ ಆಯೋಗವು 4 ವಿಭಾಗಗಳನ್ನು ನೋಡ್ತಾ ಹೋಗ್ತೀವಿ. ಅಂದು ನೀತಿ ಮತ್ತು ಕಾರ್ಯಕ್ರಮದ ಚೌಕಟ್ಟಿನಲ್ಲಿ ನೋಡ್ತಾ ಹೋಗ್ತೀವಿ, ಸಹಕಾರಿ ಒಕ್ಕೂಟ ವ್ಯವಸ್ಥೆಯಲ್ಲಿ ನೋಡ್ತಾ ಹೋಗ್ತೀವಿ, ಜೊತೆ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನದಲ್ಲಿ ನೋಡ್ತಾ ಹೋಗ್ತೀವಿ, ಚಿಂತಕರ ಕೂಟ ಮತ್ತು ಜ್ಞಾನ ಮತ್ತು ನಾವೀನ್ಯ ಸಮೂಹದಲ್ಲಿ ಈ ಒಂದು ವಿಭಾಗಗಳಲ್ಲಿ ನೀತಿ ಆಯೋಗದ ಎಲ್ಲ ಚಟುವಟಿಕೆಗಳನ್ನು ಕಾಣ್ತಾವೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಪ್ರಮುಖ ಕ್ರಾಂತಿಗಳ ಬಗ್ಗೆ ನೋಡ್ತಾವೆ. ಅಂದ್ರೆ ಕಾಮನಬಿಲ್ಲು ಕ್ರಾಂತಿ ಅಂತ ಕರಿತಾವೆ. ಏನು ಈ ಕಾಮನಬಿಲ್ಲು ಕ್ರಾಂತಿ ಅಂತ ಯಾಕೆ ಕರಿತಪ್ಪ ಅಂದ್ರೆ 7 ಕ್ರಾಂತಿಗಳ ಬಗ್ಗೆ ತಿಳ್ಕೊತವೆ. ಅಂದ್ರೆ ಕಾಮನಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿದಪ್ಪ? 7 ಬಣ್ಣಗಳು ಇರ್ತಾ ಹೋಗ್ತವೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಕೋಡ್ ಇದೆ, ಇಬ್ನಿಗರ ಅಂತಂದು ಕರಿತಾ ಹೋಗ್ತವೆ. ಏನನ್ನೋದನ್ನು ನೋಡ್ತಾ ಹೋಗೋಣ. ರೈತರು ಕೃಷಿಯ ಜೊತೆಗೆ ಪಶುಪಾಲನೆ, ಕೋಳಿ ಸಾಕಣೆ, ಮೀನುಗಾರಿಕೆ, ರೇಷ್ಮೆಗಾರಿಕೆ, ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಕೈಗೊಳ್ತಾರೆ. ರೈತರು ಏನು ಮಾಡ್ತಾರೆ? ಕೃಷಿನೇ ಮಾಡೋಂಗಿಲ್ಲ, ಆ ಕೃಷಿ ಜೊತೆಗೆ ಪಶುಪಾಲನೆಯನ್ನು ಮಾಡ್ತಾ ಹೋಗ್ತಾರೆ, ಕೋಳಿ ಸಾಕಣೆಯನ್ನು ಮಾಡ್ತಾ ಹೋಗ್ತಾರೆ, ಮೀನುಗಾರಿಕೆ ಮಾಡ್ತಾ ಹೋಗ್ತಾರೆ, ರೇಷ್ಮೆಗಾರಿಕೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಕೈಗೊಳ್ತಾ ಹೋಗ್ತಾರೆ. ಜೊತೆಗೆ ಈ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಉತ್ಪಾದನೆಯಲ್ಲಿ ಆದಂಥ ಅಗಾಧ ಹೆಚ್ಚಳವನ್ನು ಎಂತ ಕರಿತಾವಪ್ಪ ಅಂದ್ರೆ ಕಾಮನಬಿಲ್ಲು ಕ್ರಾಂತಿ ಅಂತ ಕರಿತಾವೆ. ಏನು ಕಾಮನಬಿಲ್ಲು ಕ್ರಾಂತಿ ಅಂದರೆ ಏನಪ್ಪ ಅಂದ್ರೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಉತ್ಪಾದನೆಯಲ್ಲಿ ಆದಂಥ ಅಗಾಧವಾದಂಥ ಹೆಚ್ಚಳವನ್ನು ಕಾಮನಬಿಲ್ಲು ಕ್ರಾಂತಿ ಅಂತ ಕರಿತಾವೆ. ಈ ಕಾಮನಬಿಲ್ಲು ಕ್ರಾಂತಿಯ ಹಲವು ಕ್ರಾಂತಿಗಳನ್ನು ಒಳಗೊಂಡಿರೋದನ್ನು ಕಾಣ್ತಾವೆ. ಇವು ಹಲವಾರು ಪ್ರಶ್ನೆಗಳು, ಏನು PC ಯಿಂದ ಹಿಡಿದು IAS ಮಟ್ಟನು ಈ ಒಂದು ಕ್ರಾಂತಿಗಳ ಮೇಲೆ ಸಾಕಷ್ಟು ಪ್ರಶ್ನೆ ಆಗಿದೆ. ನೀವು ನೋಡ್ತಾ ಹೋಗೋದು ಯಾವಾದರೂ ಪ್ರಶ್ನೆ ಪತ್ರಿಕೆಯಲ್ಲಿ ಇವುಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತೈತಿ. ನೋಡ್ತಾ ಹೋಗೋಣ. ಇವು ಒಂದೊಂದೇ ನೋಡ್ತಾವೆ. ಹಸಿರು ಕ್ರಾಂತಿಯು ಯಾವುದಕ್ಕೆ ಆಹಾರ ಧಾನ್ಯಗಳ ಒಂದು ಉತ್ಪಾದನೆ ನೋಡ್ತಾ ಹೋಗ್ತೀವಿ. ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆ, ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆ, ಬಿಳಿ ಕ್ರಾಂತಿ ಹಾಲು ಉತ್ಪಾದನೆ, ಬೆಳ್ಳಿ ಕ್ರಾಂತಿ ಮೊಟ್ಟೆಗಳ ಉತ್ಪಾದನೆ, ಬಂಗಾರ ಕ್ರಾಂತಿ ಹಣ್ಣು ಹೂವುಗಳ ಉತ್ಪಾದನೆ, ಕೆಂಪು ಕ್ರಾಂತಿ ಮಾಂಸದ ಉತ್ಪಾದನೆಯನ್ನು ನೋಡ್ತಾವೆ. ಎಣ್ಣೆ ರೆಕಾಲ್ ಮಾಡ್ತಾ ಹೋಗೋಣ. ಹಸಿರು ಕ್ರಾಂತಿ ಆಹಾರ ಧಾನ್ಯಗಳ ಉತ್ಪಾದನೆ, ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆ, ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆ, ಬಿಳಿ ಕ್ರಾಂತಿ ಹಾಲು ಉತ್ಪಾದನೆ, ಬೆಳ್ಳಿ ಕ್ರಾಂತಿ ಮೊಟ್ಟೆಗಳ ಉತ್ಪಾದನೆ, ಬಂಗಾರ ಕ್ರಾಂತಿ ಹಣ್ಣು ಹೂವುಗಳ ಉತ್ಪಾದನೆ, ಕೆಂಪು ಕ್ರಾಂತಿ ಮಾಂಸದ ಒಂದು ಉತ್ಪಾದನೆಯನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಕಾಮನಬಿಲ್ಲು ಕ್ರಾಂತಿಯ ಬಗ್ಗೆ ಮಾಹಿತಿ ಆಗ್ತದೆ. ಈ ಒಂದು ತರಗತಿಯಲ್ಲಿ ಏನೆಲ್ಲ ಚರ್ಚೆ ಮಾಡಿದಪ್ಪ ಹಸಿರು ಕ್ರಾಂತಿಯ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ.
20ನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಅಭಿವೃದ್ಧಿಯ ತಂತ್ರವಾಗಿ ಡ್ಯಾಶನ್ನು ಜಾರಿಗೆ ತಂದವು. ಏನು ತಂದವು? ಆರ್ಥಿಕ ಯೋಜನೆಗಳನ್ನು ತರ್ತಾ ಹೋದವು. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವ ಸಂಸ್ಥೆಯಾದ NPC, ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್. ಭಾರತ ರಾಷ್ಟ್ರೀಯ ಯೋಜನಾ ಆಯೋಗ ಯಾವಾಗ ಪ್ರಾರಂಭವಾಗೈತಿ? 1950ರಾಗ. 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಡ್ಯಾಶ್ಗೆ ಪ್ರಾಮುಖ್ಯತೆ ನೀಡ್ತಾ ಹೋಗ್ತಾರೆ. ಇನ್ಕ್ಲೂಸಿವ್ ಗ್ರೋತ್, ಏನು ಎಲ್ಲರನ್ನು ಒಳಗೊಂಡಂತೆ ಬೆಳವಣಿಗೆ ಅಂತಂದು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತಾರೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹರು ಡಾಕ್ಟರ್ MS ಸ್ವಾಮಿನಾಥನ್. ಪರಿಸರ ಸ್ನೇಹಿ ಹಾಗೂ ಸುಸ್ಥಿರ ಕೃಷಿಗಾಗಿ ಸರ್ಕಾರವು ರೈತರಿಗೆ ಡ್ಯಾಶ್ ವಿಧಾನವನ್ನು ಬಳಸುವಂತೆ ಪ್ರೋತ್ಸಾಹಿಸ್ತದೆ. ಏನು ಮಾಡ್ತಾ ಹೋಗ್ತಾರೆ? ಸಾವಯವ ಕೃಷಿ ಪದ್ಧತಿಯನ್ನು ಬಳಕೆ ಮಾಡಿರಿ ಅಂತಂದು ಹೇಳ್ತಾ ಹೋಗ್ತಾರೆ. ನೀತಿ ಆಯೋಗವು ಡ್ಯಾಶ್ ರಂದು ಸ್ಥಾಪನೆ ಆಯಿತು. ಯಾವಾಗ? 1950ರಂದು ಸ್ಥಾಪನೆ ಆಯಿತು. ಇದಿಷ್ಟು ಏನಪ್ಪ ಅಂದ್ರೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.